ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗ್ ಅನ್ನೋದು ತುಂಬ ಸ್ಪೆಷಲ್, ತುಂಬ ಡೀಪ್, ತುಂಬ ಎಮೋಷ್ನಲ್ ಆಗಿರುವ ರೀಡಿಂಗ್. ಈಗ ಶಾಂತವಾಗಿ ಅಂದರೆ ಕಾಮ್ ಆಗಿ ಕೂತ್ಕೊಳ್ಳಿ. ಒಂದು ಡೀಪ್ ಬ್ರೀತನ್ನು ತಗೊಂಡು ನಿಮ್ಮ ಮನಸ್ಸಿಗೆ ಹತ್ತಿರವಾಗಿರುವ ನಿಮ್ಮ ಪ್ರೀತಿಯ ಆ ಪರ್ಸನ್ನ ಹೆಸರನ್ನು 3 ಬಾರಿ ನೆನೆಸ್ಕೊಳ್ಳಿ. ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ನೀವು ಮತ್ತು ಅವರು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮಗೆ ಸಿಕ್ಕಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಸೊ ಮನಸ್ಸಿನಲ್ಲಿ ಯೂನಿವರ್ಸ್ಗೆ ಒಂದು ಧನ್ಯವಾದ, ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಫೀಲ್ ಮಾಡಿ ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಇಲ್ಲಿಗೆ ಬಿಡಬೇಕಾಗುತ್ತೆ. ಅಂದರೆ ಯೂನಿವರ್ಸ್ಗೆ ಸರೆಂಡರ್ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಪ್ರತಿಯೊಬ್ಬರ ಎನರ್ಜಿ ಕೂಡ ಸೇಮ್ ಆಗಿರೋದಿಲ್ಲ, ಬೇರೆ ಬೇರೆಯಾಗಿರುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಮೊದಲಿಗೆ ನಿಮ್ಮ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ನಿಮ್ಮ ಹೃದಯದ ಎನರ್ಜಿ, ಡೀಪ್ ಆಗಿರುವ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ನಿಮ್ಮ ಹೃದಯದ ಒಳಗಡೆ ಏನು ನಡೀತಾ ಇದೆ ಅಂದರೆ ಈ ಕ್ಷಣದಲ್ಲಿ ಪ್ರೆಸೆಂಟ್ ಟೈಮಲ್ಲಿ ನಿಮ್ಮ ಎನರ್ಜಿ ತುಂಬ ಕ್ಲೀನ್, ತುಂಬ ಪವರ್ಫುಲ್ ಎನರ್ಜಿ ಇದೆ. ಇದು ಮಿಕ್ಸ್ಡ್ ಎನರ್ಜಿ ಅಲ್ಲ, ಸ್ಪಷ್ಟವಾದ ಪ್ರೀತಿ. ನಿಮ್ಮ ಮನಸ್ಸು ಏನನ್ನಾದರೂ ಕನ್ಫ್ಯೂಸ್ ಆಗಿರ್ಬೋದು, ನಿಮ್ಮ ಮನಸ್ಸಲ್ಲಿ ಏನಾದರೂ ಕನ್ಫ್ಯೂಷನ್ ಇರಬಹುದು ಪ್ರೀತಿಯ ಬಗ್ಗೆ, ಈ ರಿಲೇಷನ್ಶಿಪ್ ಬಗ್ಗೆ. ಆದರೆ ನಿಮ್ಮ ಹೃದಯ ಮಾತ್ರ ತುಂಬ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ನನಗೆ ಬೇಕು ಅಂತ ಎನರ್ಜಿ ಆ ರೀತಿ ಇದೆ. ಈ ವ್ಯಕ್ತಿ ನಿಮಗೆ ಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಅಂದರೆ ಈಗ ಸಿಚುವೇಶನ್ ಯಾವುದೇ ಇರ್ಬೋದು, ಬಟ್ ನಿಮಗೆ ಅನ್ನಿಸ್ತಾ ಇದೆ ಆ ವ್ಯಕ್ತಿ ನನಗೆ ಬೇಕು. ಇದು ಕೇವಲ ಒಂದು ಇಷ್ಟ ಅಲ್ಲ, ಇದು ಒಂದು ಅಟ್ಯಾಚ್ಮೆಂಟ್ ಕೂಡ ಅಲ್ಲ. ಇದು ತುಂಬ ಆಳವಾದ ಡೀಪ್ ಕನೆಕ್ಷನ್ ಎನರ್ಜಿ ಕಾಣ್ತಾ ಇದೆ ನಿಮ್ಮ ಮನಸ್ಸಿನಲ್ಲಿ. ನೀವು ಈ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡಿದಾಗ ತುಂಬ ಅಂದರೆ ಕಾಮ್ನೆಸ್ ಸಿಗ್ತಾ ಇದೆ ನಿಮ್ಮ ಮನಸ್ಸಿಗೆ. ಹೊರಗಡೆ ಯಾವುದೇ ರೀತಿ ಇರಬಹುದು ಸಿಚುವೇಶನ್, ಬಟ್ ಮನಸ್ಸಿಗೆ ಹ್ಯಾಪಿನೆಸ್ ಬರ್ತಾ ಇದೆ, ಖುಷಿ ಬರ್ತಾ ಇದೆ. ಅದೇ ಸಮಯದಲ್ಲಿ ಒಂದು ಆಳವಾದ ಎಳೆತ ಅಂದರೆ ಅಟ್ರಾಕ್ಷನ್ ಕೂಡ ಹುಟ್ಟುತ್ತಾ ಇದೆ ಈ ವ್ಯಕ್ತಿಯ ಮೇಲೆ. ಕೆಲವೊಮ್ಮೆ ನಿಮಗೆ ಅರ್ಥ ಆಗೋದಿಲ್ಲ, ಯಾಕೆ ನಾನು ಇವರ ಬಗ್ಗೆ ಯೋಚಿಸ್ತಾ ಇದ್ದೀನಿ, ಇಷ್ಟೊಂದು ಥಿಂಕ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಅಟ್ರಾಕ್ಷನ್ ಫೀಲ್ ಮಾಡ್ತಾ ಇದ್ದೀನಿ ಅಂತ. ಬಟ್ ಆನ್ಸರ್ ಅನ್ನೋದು ತುಂಬ ಸಿಂಪಲ್. ನಿಮ್ಮ ಹೃದಯ ಇವರನ್ನು ಇನ್ನೂ ಮರೆಯೋದಕ್ಕೆ ರೆಡಿ ಇಲ್ಲ, ಅಥವಾ ಇವರಿಂದ ದೂರ ಹೋಗೋದಕ್ಕೆ ನಿಮ್ಮ ಹೃದಯ ಇನ್ನೂ ರೆಡಿ ಇಲ್ಲ. ನಿಮ್ಮ ಒಳಗಿನ ಪ್ರೀತಿ ನಿಧಾನವಾಗಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಪ್ರತಿದಿನ ಪ್ರತಿ ಕ್ಷಣ ಅದು ಇನ್ನೂ ಡೀಪ್ ಆಗ್ತಾನೆ ಇದೆ, ಗಾಢ ಆಗ್ತಾ ಇದೆ. ಆ ಎನರ್ಜಿ ಕಾಣ್ತಾ ಇದೆ. ಅಂದರೆ ಯಾವ ರೀತಿ ಅಂದರೆ ಕೆಲವೊಂದು ವಿಷಯದಲ್ಲಿ ಆ ವ್ಯಕ್ತಿಯ ಮೇಲೆ ನಿಮಗೆ ಸಿಟ್ಟು ಬರಬಹುದು. ಅವರ ಬಿಹೇವಿಯರ್ ಅಂದಾಗಿರ್ಬೋದು, ಅವರು ಈ ಹಿಂದೆ ತೋರಿಸಿರುವ ಕೋಪದ ಸನ್ನಿವೇಶಗಳಾಗಿರ್ಬೋದು, ಅದೆಲ್ಲವನ್ನು ನೆನೆಸ್ಕೊಂಡು ನಿಮಗೆ ಸಿಟ್ಟು ಬರೋ ಸನ್ನಿವೇಶಗಳು, ಸಂದರ್ಭಗಳು ಇದ್ದರೂ ಕೂಡ ನಿಮ್ಮ ಮನಸ್ಸು ಕೋಪ ತೋರಿಸ್ಬೇಕು ಅಂತ ಹೇಳಿದ್ರೂ ಕೂಡ ನಿಮ್ಮ ಹೃದಯ ಮಾತ್ರ ಸಾಫ್ಟಾಗಿ ಹೇಳ್ತಾ ಇದೆ, ಬೇಡ, ಇವರು ನನ್ನವರು. ಆ ರೀತಿಯ ಫೀಲಿಂಗ್ಸ್ ನಿಮ್ಮ ಮನಸ್ಸಿನಲ್ಲಿದೆ. ಇದು ತುಂಬ ದೊಡ್ಡ ವಿಷಯ. ಯಾಕೆಂದರೆ ಎಲ್ರಿಗೂ ಈ ರೀತಿ ಪ್ರೀತಿ ಬರೋದಿಲ್ಲ. ನೀವು ಇವರ ತಪ್ಪುಗಳನ್ನು ಗಮನಿಸದೇ ಇರೋದಿಲ್ಲ, ಗಮನಿಸಿರ್ತೀರ. ನಿಮಗೆ ಎಲ್ಲ ಗೊತ್ತು, ಏನು ಸರಿ ಇಲ್ಲ, ಏನು ಸರಿ ಇದೆ ಈ ರಿಲೇಷನ್ಶಿಪ್ಪಲ್ಲಿ ಎಲ್ಲ ಗೊತ್ತಿದೆ. ಆದರೆ ಅದನ್ನು ಮೀರಿ ನಿಮ್ಮ ಹೃದಯ ಪ್ರೀತಿಯನ್ನು ಆಯ್ಕೆ ಮಾಡ್ಕೊಳ್ತಾ ಇದೆ. ನಿಮ್ಮ ಮನಸ್ಸಿನ ಒಳಗಡೆ ಒಂದು ಸಣ್ಣ ಧ್ವನಿ ಮತ್ತೆ ಮತ್ತೆ ಕೇಳಿಸ್ತಾ ಇದೆ, ಇವರಿದ್ದರೆ ಸಾಕು, ಇನ್ನೇನು ಬೇಕಿಲ್ಲ ಈ ಪ್ರಪಂಚದಲ್ಲಿ. ಈ ಫೀಲಿಂಗ್ ತುಂಬ ಪ್ಯೂರಾಗಿ ನಿಮ್ಮ ಹೃದಯದ ಆಳದಿಂದ, ಮನಸ್ಸಿನ ಆಳದಿಂದ ಬರ್ತಾ ಇದೆ. ಇಲ್ಲಿ ಯಾವುದೇ ಸ್ವಾರ್ಥ ಅನ್ನೋದು ಇಲ್ಲ, ಕೇವಲ ಪ್ರೀತಿ ಅನ್ನೋದು ಕಾಣಿಸ್ತಾ ಇದೆ. ನೀವು ಈ ರಿಲೇಷನ್ಶಿಪ್ಗೆ ನಿಮ್ಮ ಹೃದಯದಿಂದ ರೆಡಿಯಾಗಿದ್ದೀರಾ, ಕೇವಲ ಮಾತಿನಲ್ಲಿ ಅಲ್ಲ. ರಿಯಲಿ ನಿಮಗೆ ಈ ವ್ಯಕ್ತಿ ಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಒಳಗಡೆ ಮನಸ್ಸಿನಲ್ಲಿ ಏನೇ ಇರಬಹುದು, ಏನೇ ಸಮಸ್ಯೆ ಇರಬಹುದು, ನಾನು ಎದುರಿಸ್ತೀನಿ, ಆದರೆ ಇವರು ನಿಮ್ಮ ಜೊತೆ ಇರಬೇಕು ಅನ್ನೋ ಫೀಲಿಂಗ್ ನಿಮಗೆ ಇದೆ. ಈ ವ್ಯಕ್ತಿಯ ರಿಲೇಷನ್ಶಿಪ್ಪಲ್ಲಿ ನೀವು ಯಾವುದೇ ಲಾಭಕ್ಕಾಗಿ, ಯಾವುದೇ ಯೂಸ್ಗಾಗಿ ಅಲ್ಲ ನೀವು ಈ ರಿಲೇಷನ್ಶಿಪ್ಪಲ್ಲಿ ಇದ್ದಿದ್ದು. ನಿಮ್ಮ ಉದ್ದೇಶ ಅನ್ನೋದು ತುಂಬ ಕ್ಲಿಯರ್ ಆಗಿತ್ತು, ಕ್ಲೀನ್ ಆಗಿತ್ತು, ತುಂಬ ಸ್ವಚ್ಛವಾಗಿತ್ತು. ನೀವು ಏನೂ ನಿರೀಕ್ಷೆ ಮಾಡಿರಲಿಲ್ಲ, ಕೇವಲ ಇವರ ಅನ್ಕಂಡೀಷ್ನಲ್ ಪ್ರೀತಿ ನಿಮಗೆ ಬೇಕು ಅಂತ ಅಂದ್ಕೊಂಡಿದ್ರಿ. ನೀವು ಕೂಡ ಅಷ್ಟೇ ಪ್ರೀತಿಯನ್ನು ಕೊಟ್ಟಿದ್ದೀರಾ. ನಿಮ್ಮ ಜೀವನದ ಪ್ರತಿಯೊಂದು ಸಣ್ಣ ವಿಷಯ ಕೂಡ, ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ, ಯಾವುದೇ ಸಿಚುವೇಶನ್ ಇರಲಿ, ಇವರ ಜೊತೆ ಎಲ್ಲವನ್ನು ಹಂಚ್ಕೊಂಡಿದ್ದೀರಾ, ಶೇರ್ ಮಾಡ್ಕೊಂಡಿದ್ದೀರಾ.
ನಿಮ್ಮ ಗೆಳೆಯರಾಗಿದ್ದರು, ನಿಮ್ಮ ಸಪೋರ್ಟರ್ ಆಗಿದ್ದರು, ನಿಮಗೆ ಸಾಂತ್ವನ ನೀಡುವ ವ್ಯಕ್ತಿಯಾಗಿದ್ದರು. ನೀವು ಬೇಸರದಲ್ಲಿದ್ದಾಗ ಅವರ ಒಂದು ಮಾತು ಸಾಕು ನಿಮಗೆ ಹ್ಯಾಪಿನೆಸ್ ಕೊಡ್ತಾ ಇತ್ತು, ಮನಸ್ಸಿಗೆ ಸಮಾಧಾನ ಅನ್ನೋದು ತಂದು ಕೊಡ್ತಾ ಇತ್ತು. ಆದರೆ ಈಗ ಅದೇ ಜಾಗದಲ್ಲಿ ಒಂದು ದೊಡ್ಡ ಖಾಲಿತನ ಕಾಣಿಸ್ತಾ ಇದೆ ನಿಮಗೆ. ಮಾತು ಕಡಿಮೆ ಆಗಿದೆ, ಮೆಸೇಜ್ಗಳು ನಿಂತಿದೆ, ಕಾಲ್ ಇಲ್ಲ, ಇಬ್ಬರು ಮಾತಾಡ್ತಾ ಇಲ್ಲ, ಅಥವಾ ದೂರ ಆಗಿರ್ಬೋದು, ಅಥವಾ ಸಂಪೂರ್ಣ ಮೌನ. ಈ ಮೌನವೇ ನಿಮಗೆ ಹೆಚ್ಚು ನೋವು ಕೊಡ್ತಾ ಇದೆ. ನೀವು ಹೊರಗಡೆ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಿದ್ದೀರಾ, ಆದರೆ ಒಳಗಡೆ ನಿಮ್ಮ ಹೃದಯ ನಿಧಾನವಾಗಿ ಕಿರಿಸ್ತಾ ಇದೆ. ಇನ್ನೊಂದು ಸಲ ಮಾತಾಡಬೇಕು, ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು, ಮತ್ತೆ ಮೊದಲಿನ ರೀತಿ ನಿಮ್ಮ ರಿಲೇಷನ್ಶಿಪ್ ಆಗಬೇಕು ಅನ್ನೋ ರೀತಿ ನಿಮಗೆ ಫೀಲ್ ಆಗ್ತಾ ಇದೆ. ನೀವು ಈ ಲೋನ್ಲಿನೆಸ್ಸನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದು ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇರ್ಬೋದು, ಆದರೆ ಹೃದಯದಲ್ಲಿ ತುಂಬ ತೂಕವಾಗಿ ಕಾಣಿಸ್ತಾ ಇದೆ. ಕೆಲವೊಮ್ಮೆ ನೀವು ಬ್ಯುಸಿ ಆಗಿ ನಿಮ್ಮನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ತೀರಾ, ಆದರೆ ಒಂದು ಸಣ್ಣ ಕ್ಷಣದಲ್ಲಿ ತಕ್ಷಣ ನಿಮಗೆ ಅವರ ನೆನಪು ಬರ್ತಾ ಇರುತ್ತೆ. ಮತ್ತೆ ಅದೇ ಫೀಲಿಂಗ್, ಮತ್ತೆ ಅದೇ ಸೆಳೆತ, ಮತ್ತೆ ಅದೇ ಪ್ರೀತಿ. ಇದು ಸಾಮಾನ್ಯ ಕನೆಕ್ಷನ್ ರೀತಿ ಇಲ್ಲ, ಇದು ತುಂಬ ಡೀಪ್ ಬಾಂಡ್ ಎನರ್ಜಿ ಕಾಣ್ತಾ ಇದೆ. ಈ ಕ್ಷಣದಲ್ಲಿ ಪ್ರೆಸೆಂಟ್ ಎನರ್ಜಿ ಪ್ರಕಾರ ನಿಮ್ಮ ಹೃದಯದಲ್ಲಿ ಒಂದೇ ಮಾತನ್ನು ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದೆ ನಿಮ್ಮ ಹೃದಯ. ನಾನು ಇನ್ನೂ ಇವರನ್ನು ಪ್ರೀತಿಸ್ತಾ ಇದ್ದೀನಿ, ಆ ವ್ಯಕ್ತಿ ನನ್ನ ಲೈಫ್ನಲ್ಲಿ ಬೇಕು. ಆ ಫೀಲಿಂಗ್ಸ್ ಇನ್ನೂ ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಜೀವಂತವಾಗಿ ಅದೇ ರೀತಿ ಉಳ್ಕೊಂಡಿದೆ. ಮತ್ತೆ ಮತ್ತೆ ನಿಮಗೆ ಆ ವ್ಯಕ್ತಿಯ ನೆನಪಾಗ್ತಾ ಇದೆ. ಲವರ್ಸ್ ಎನರ್ಜಿ ಇದೆ. ಇದು ಕೇವಲ ಮಾತು, ಮೆಸೇಜ್, ಭೇಟಿಯಾಗೋದು ಇವುಗಳ ಮೇಲೆ ನಿಂತಿರುವ ಬಾಂಡ್ ಅಲ್ಲ ಈ ರಿಲೇಷನ್ಶಿಪ್. ಅಂದರೆ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಹೃದಯದ ಒಳಗಿನ ಒಂದು ಜಾಗದಲ್ಲಿ ಕಟ್ಟಿಕೊಂಡಿರುವಂತಹ ಒಂದು ಬಾಂಡ್, ಒಂದು ಸಂಬಂಧ. ನೀವು ಈ ವ್ಯಕ್ತಿಯನ್ನು ಇಷ್ಟಪಡ್ತೀರಾ ಅನ್ನೋದು ಬೇರೆ ವಿಷಯ, ಆದರೆ ಎನರ್ಜಿ ಪ್ರಕಾರ ನೀವು ಇವರನ್ನು ಕೇವಲ ಇಷ್ಟಪಡೋದಿಲ್ಲ, ನೀವು ಇವರ ಜೊತೆ ನಿಮ್ಮ ಜೀವನವನ್ನು ಕನೆಕ್ಟ್ ಮಾಡ್ಕೊಂಡಿದ್ದೀರಾ. ನಿಮ್ಮೊಳಗೆ ನೀವು ಅರಿಯದೇ ಒಂದು ಭಾವನೆ ಇದೆ, ನಿಮ್ಮೊಳಗೆ ಒಂದು ಫೀಲಿಂಗ್ಸ್ ಇದೆ. ಅದು ಏನು ಅಂದರೆ ಇವರು ನನ್ನವರೇ. ಈ ಫೀಲಿಂಗ್ಸನ್ನು ನೀವು ಬಲವಂತವಾಗಿ ತಂದುಕೊಂಡಿಲ್ಲ, ಇದು ಸ್ವತಃ ಹುಟ್ಕೊಂಡಿರೋದು. ನೀವು ಈ ವ್ಯಕ್ತಿಯನ್ನು ಮೊದಲ ಸಲ ನೋಡಿದಾಗಲೇ ಅಥವಾ ನಿಧಾನವಾಗಿ ಮಾತನಾಡ್ತಾ ಬಂದಾಗ ಒಂದು ಕ್ಷಣದಲ್ಲಿ ನಿಮಗೆ ಅರ್ಥ ಆಗಿರ್ಬೋದು, ಇವರ ಜೊತೆ ಏನೋ ವಿಶೇಷ ಇದೆ, ಈ ವ್ಯಕ್ತಿ ಸ್ಪೆಷಲ್, ಆ ಎನರ್ಜಿ ಕಾಣ್ತಾ ಇದೆ. ಇನ್ನು ಈ ಕನೆಕ್ಷನ್ ಯಾಕಿಷ್ಟು ಸ್ಟ್ರಾಂಗ್ ಅಂತ ನೋಡೋದಾದರೆ, ಇದು ಕೇವಲ ಫೀಲಿಂಗ್ ಕೊಡ್ತಾ ಇಲ್ಲ ನಿಮಗೆ, ಆ ವ್ಯಕ್ತಿ ನಿಮ್ಮ ಲೈಫ್ನ ಒಂದು ಭಾಗ ಅಂತ ಅಂದ್ಕೊಳ್ತಾ ಇದ್ದೀರಾ. ಅಂದರೆ ಕನ್ಫ್ಯೂಷನ್ ಇರ್ಬೋದು ಈ ರಿಲೇಷನ್ಶಿಪ್ಪಲ್ಲಿ, ಫೈಟ್ ಇರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು. ಬಟ್ ನೀವು ಎಷ್ಟೇ ದೂರ ಹೋಗಬೇಕು ಅಂತ ಯೋಚನೆ ಮಾಡಿದ್ರೂ ಕೂಡ ನಿಮ್ಮ ಹೃದಯ ಮತ್ತೆ ಮತ್ತೆ ಅವರನ್ನು ನೆನಪಿಗೆ ತರ್ತಾ ಇದೆ. ನೀವು ಬ್ಯುಸಿ ಆಗಿರ್ಬೋದು, ಅಥವಾ ಹೊರಗಡೆ ಜನರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಬೋದು, ಹೊಸ ಅನುಭವಗಳು ಇರ್ಬೋದು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಬೋದು. ಆದರೆ ಒಂದು ಸಣ್ಣ ಕ್ಷಣದಲ್ಲಿ, ಒಂದೇ ನಿಮಿಷದಲ್ಲಿ ಯಾವುದೋ ಒಂದು ಹಾಡು ಬಂದಾಗ, ಯಾವುದೋ ಒಂದು ಪ್ಲೇಸ್ ನೋಡಿದಾಗ, ಒಂದು ಮಾತು ನೆನಪಾದಾಗ ಅವರು ನೆನಪಿಗೆ ಬರ್ತಾ ಇದ್ದಾರೆ. ನಿಮ್ಮ ಹೃದಯ ತಕ್ಷಣ ಸಾಫ್ಟ್ ಆಗ್ತಾ ಇದೆ. ಅಂದರೆ ತುಂಬ ಕನೆಕ್ಟ್ ಆಗಿದ್ದೀರಾ ಈ ವ್ಯಕ್ತಿಯ ಜೊತೆ. ಇವರು ನಿಮ್ಮ ಜೊತೆ ಯಾವುದೇ ರೀತಿ ರೂಡಾಗಿ ಬಿಹೇವ್ ಮಾಡಿದರೂ ಕೂಡ ಕೆಲವೊಂದು ಸಲ ನನಗೇನು ಬೇಡ, ಸಾಕು ಈ ರಿಲೇಷನ್ಶಿಪ್ ಅಂತ ನಿಮಗೆ ಅನಿಸಿರಬಹುದು. ಬಟ್ ಆದರೆ ಅದೇ ಕ್ಷಣದಲ್ಲಿ ಒಂದು ಸಣ್ಣ ನೆನಪು, ಆ ವ್ಯಕ್ತಿಯ ನೆನಪು ಬಂದ ತಕ್ಷಣ ನಿಮ್ಮ ಎಲ್ಲ ಡಿಸಿಷನ್ ಮತ್ತೆ ಮೃದು ಆಗ್ತಾ ಇದೆ, ಮತ್ತೆ ಸಾಫ್ಟ್ ಆಗ್ತಾ ಇದೆ. ನೀವು ನಿಮ್ಮನ್ನೇ ಕೇಳ್ಕೊಳ್ತಾ ಇದ್ದೀರಾ, ನಾನು ಯಾಕೆ ಈ ರೀತಿ? ಉತ್ತರ ಏನು ಅಂದರೆ, ನೀವು ದುರ್ಬಲರು ಅಂತ ಅಲ್ಲ, ನೀವು ಡೀಪ್ ಫೀಲ್ ಮಾಡ್ತಾ ಇದ್ದೀರಾ ಈ ವ್ಯಕ್ತಿಯ ಬಗ್ಗೆ. ಇಲ್ಲಿ ಫೀಲಿಂಗ್ಸ್ ಅನ್ನೋದು ತುಂಬ ರಿಯಲ್ಲಾಗಿ ಕಾಣ್ತಾ ಇದೆ, ಟೈಮ್ ಪಾಸ್ ಎನರ್ಜಿ ಅಲ್ಲ, ಅಟ್ರ್ಯಾಕ್ಷನ್ ಮಾತ್ರ ಅಲ್ಲ. ನೀವು ಈ ವ್ಯಕ್ತಿಗಾಗಿ ನಿಜವಾಗ್ಲೂ ಹೃದಯದಿಂದ ಫೀಲ್ ಮಾಡ್ತಾ ಇದ್ದೀರಾ. ನೀವು ಅವರಿಗೆ ಕೊಟ್ಟ ಪ್ರೀತಿ ಅಂದರೆ ಲೆಕ್ಕ ಹಾಕಿ ಕೊಟ್ಟಿದ್ದಲ್ಲ, ಅನ್ಕಂಡೀಷ್ನಲ್ ಲವ್ ಕೊಟ್ಟಿದ್ದೀರಾ. ನಿರೀಕ್ಷೆ ಇಟ್ಟು ಏನೋ ಎಕ್ಸ್ಪೆಕ್ಟ್ ಮಾಡಿ ಕೊಟ್ಟಿರುವ ಪ್ರೀತಿ ಅಲ್ಲ, ಸಂಪೂರ್ಣವಾಗಿ ನಿಮ್ಮ ಹೃದಯದಿಂದ ಈ ವ್ಯಕ್ತಿಯನ್ನು ಪ್ರೀತಿಸಿದ್ದೀರಾ. ಬಟ್ ಕೆಲವೊಂದು ಸಲ ಈ ವ್ಯಕ್ತಿಯ ನೆನಪಿನಲ್ಲೇ ನೀವು ನಿಮ್ಮನ್ನು ಕಳ್ಕೊಳ್ತಾ ಇದ್ದೀರಾ. ನೀವು ಇವರನ್ನು ಪ್ರೀತಿಸ್ತಾ ಇದ್ದಾಗ ನಿಮ್ಮ ಸಂತೋಷ, ನಿಮ್ಮ ರೆಸ್ಪೆಕ್ಟ್, ನಿಮ್ಮ ಮನಸ್ಸಿನ ಒಂದು ಕ್ಲಾರಿಟಿ ಅಥವಾ ನಿಮ್ಮ ವ್ಯಾಲ್ಯೂ ಇದನ್ನೆಲ್ಲ ಬಲಿ ಕೊಡ್ತಾ ಇದ್ದೀರಾ. ಇದೆಲ್ಲವನ್ನು ನೀವು ಮರೆತು ಹೋಗ್ತಾ ಇದ್ದೀರಾ. ನಿಮಗೆ ಈ ವ್ಯಕ್ತಿಯೇ ತುಂಬ ಇಂಪಾರ್ಟೆಂಟ್ ಅಂತ ಅನಿಸಿರಬಹುದು. ನೀವು ನಿಮ್ಮನ್ನೇ ಮರೆತು ಇವ್ರು ಖುಷಿಯಾಗಿರಬೇಕು ಅನ್ನೋದು ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ. ಇದು ಡೀಪ್ ಪ್ರೀತಿ ಹೌದು, ಆದರೆ ಅದೇ ಸಮಯದಲ್ಲಿ ಇದು ನಿಮ್ಮನ್ನು ಮನಸ್ಸಿನ ಒಳಗಡೆ ಹಿಂಸೆ ಮಾಡ್ತಾ ಇದೆಯಾ, ಅದನ್ನು ಕೂಡ ನೀವು ಗಮನಿಸಬೇಕಲ್ವಾ. ನಿಮಗೆ ಒಂದು ಸ್ಮಾಲ್ ಅಡ್ವೈಸ್ ಏನು ಅಂದರೆ, ಅಲ್ಲೇ ಸ್ಟಕ್ ಆಗಬೇಡಿ, ತುಂಬ ಕಣ್ಣೀರು ಹಾಕಬೇಡಿ, ಓವರ್ ಥಿಂಕಿಂಗ್ ಮಾಡಬೇಡಿ. ಎಕ್ಸಾಂಪಲ್ಗೆ ಹೇಳಬೇಕು ಅಂದರೆ, ಒಬ್ಬ ಹುಡುಗ ಪ್ರತಿದಿನ ರಾತ್ರಿ ಒಂದು ಚಿಕ್ಕ ದೀಪ ಹಚ್ತಾ ಇದ್ದ. ಆ ದೀಪ ಅವನ ಮನೆ ಒಂದು ಮೂಲೆಯಲ್ಲಿ ಮೌನವಾಗಿ ಬೆಳಗ್ತಾ ಇತ್ತು. ಒಂದಿನ ಅವನ ಜೀವನದಲ್ಲಿ ತುಂಬ ಕಷ್ಟ ಬಂತು. ಅಂದರೆ ಕೆಲಸ ಕಳ್ಕೊಂಡ, ಮನಸ್ಸು ತುಂಬ ಖಾಲಿ ಆಯಿತು, ಯಾರ ಜೊತೆಗೂ ಮಾತಾಡೋ ಮನಸ್ಸಿರಲಿಲ್ಲ. ಆ ರಾತ್ರಿ ಅವನು ದೀಪ ಹಚ್ಚೋದನ್ನು ಬಿಟ್ಟಿದ್ದ. ಆದರೆ ಕೆಲವು ಟೈಮ್ನ ನಂತರ
ತುಂಬ ಕತ್ಲಾಗ್ಬಿಡ್ತು. ಅವನು ದೀಪ ಹಚ್ಚೋದನ್ನು ಮರೆತುಬಿಟ್ಟಿದ್ದ. ಕೈ ಸ್ವಲ್ಪ ನಡುಗ್ತಾ ಇತ್ತು, ಕಣ್ಣಲ್ಲಿ ನೀರಿತ್ತು. ಅವನು ಆ ದೀಪವನ್ನು ಹಚ್ಚಿದ ತಕ್ಷಣ ಅವನು ಹೇಳ್ದ, ನೀನು ಇದ್ದರೆ ಸಾಕು, ಕನಿಷ್ಠ ಒಂದು ಬೆಳಕಾದರೂ ನನಗೆ ಸಿಗುತ್ತಲ್ವಾ, ಆ ರೀತಿಯ ಹೋಪ್ ಅವನಲ್ಲಿ ಇತ್ತು. ಆ ಕ್ಷಣದಲ್ಲಿ ಗಾಳಿ ಕೂಡ ಜೋರಾಗಿ ಬೀಸ್ತಾ ಇತ್ತು. ದೀಪ ಹಾರಿ ಬಿಡುವ ಆಗಾಯಿತು. ಅವನು ತಕ್ಷಣ ಕೈಯಿಂದ ಅದನ್ನು ಮುಚ್ಚಿಡ್ದ. ಗಾಳಿನ ತಡೆಯೋದಕ್ಕೆ ಅಲ್ಲ, ಆ ಬೆಳಕು ಹೋಗಬಾರ್ದು, ನಂದಬಾರ್ದು ಅಂತ. ಅವನು ಮೌನವಾಗಿ ಕುಳಿತುಕೊಂಡ. ಆ ದೀಪ ನೋಡ್ತಾನೇ ಇದ್ದ. ಆ ರಾತ್ರಿ ಅವನಿಗೆ ಅರ್ಥ ಆಯಿತು, ಕೆಲವೊಂದು ಬೆಳಕುಗಳು ಜೀವನದಲ್ಲಿ ಕೇವಲ ನೋಡೋದಕ್ಕೆ ಅಲ್ಲ, ಅವು ನಮ್ಮನ್ನು ಕತ್ತಲೆಯಿಂದ ಕಾಪಾಡೋದಕ್ಕೆ ಕೂಡ ಬರುತ್ತೆ ಅಂತ. ಅದೇ ರೀತಿ ಪ್ರೀತಿ ಅಂದರೆ ಕೇವಲ ಹೊಂದ್ಕೊಳ್ಳೋದು ಅಲ್ಲ, ಕಷ್ಟ ಬಂದಾಗಲೂ ಕಾಪಾಡೋದು. ಕೆಲವು ಸಂಬಂಧಗಳು ನಮ್ಮ ಜೀವನದಲ್ಲಿ ದೀಪದಂತೆ ಇರುತ್ತೆ, ಅವು ನಂದಬಾರ್ದು ಅನ್ನೋ ಭಾವನೆ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ ಅಲ್ವಾ. ಅದೇ ರೀತಿ ನಿಮ್ಮ ಮನಸ್ಸಿನಲ್ಲಿ ಆ ವ್ಯಕ್ತಿ ಬೇಕು ಅನ್ನೋ ಫೀಲಿಂಗ್ಸ್ ಇದೆ, ಆ ವ್ಯಕ್ತಿಯ ಕಡೆಗೆ ಅಟ್ರಾಕ್ಷನ್ ಇದೆ, ಅವರ ನೆನಪಾಗ್ತಾ ಇದೆ ನಿಮಗೆ, ಅವರನ್ನು ಮರೆಯೋದಕ್ಕೆ ನಿಮಗೆ ಸಾಧ್ಯ ಆಗ್ತಾ ಇಲ್ಲ. ಈ ರಿಲೇಷನ್ಶಿಪ್ಪಲ್ಲಿ ಅವರು ಎಷ್ಟೇ ಸಿಟ್ಟು ತೋರಿಸಿರ್ಬೋದು, ನಿಮ್ಮ ಹತ್ರ ಯಾವುದೇ ರೀತಿ ಬಿಹೇವ್ ಮಾಡಿರ್ಬೋದು, ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಮಾಡ್ಕೊಂಡಿರ್ಬೋದು, ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು, ಅವಾಯ್ಡ್ ಮಾಡಿರ್ಬೋದು, ಬಟ್ ನಿಮಗೆ ಆ ವ್ಯಕ್ತಿಯಿಂದ ದೂರ ಹೋಗೋದಕ್ಕೆ ಮನಸ್ಸಾಗ್ತಾ ಇಲ್ಲ. ಪ್ರೆಸೆಂಟ್ ಟೈಮ್ನ ಪ್ರಕಾರ ತುಂಬ ಫೀಲ್ ಆಗ್ತಾ ಇದೆ, ಅವರ ನೆನಪು ನಿಮಗೆ ತುಂಬ ಕಾಡ್ತಾ ಇದೆ. ಇಲ್ಲಿವರೆಗೂ ನಿಮ್ಮ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮ ಫೀಲಿಂಗ್ಸ್ ಏನಿದೆ ಅಂತ ನೋಡಿದ್ದೀವಿ ಅಲ್ವಾ. ಈಗ ನಿಮ್ಮ ಪರ್ಸನ್ನ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಇವತ್ತಿನ ಎನರ್ಜಿಯಲ್ಲಿ ಈ ವ್ಯಕ್ತಿಯ ಮನಸ್ಸೀಗ ತುಂಬ ಶಾಂತವಾದ ರೀತಿಯಿಂದ ಇಲ್ಲ. ಮನಸ್ಸಿನ ಒಳಗಡೆ ತುಂಬ ಗೊಂದಲ ಇದೆ, ಕನ್ಫ್ಯೂಷನ್ ಇದೆ. ಹೊರಗಿನಿಂದ ನೋಡಿದ್ರೆ ನಾರ್ಮಲ್ ಆಗಿದ್ದಾರೆ, ಸ್ಟ್ರಾಂಗ್ ಆಗಿದ್ದಾರೆ. ಆದರೆ ಮನಸ್ಸಿನ ಒಳಗಡೆ ಇವರ ಹೃದಯ 2 ಭಾಗವಾಗಿ ಥಿಂಕ್ ಮಾಡ್ತಾ ಇದೆ. ಒಂದು ಸಲ ಹೇಳ್ತಾ ಇದೆ, ನನಗೆ ಈ ವ್ಯಕ್ತಿ ಬೇಕು, ನಾನು ಇವರನ್ನು ಮಿಸ್ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಎಮೋಷ್ನಲ್, ತುಂಬ ಸಾಫ್ಟ್. ನಿಮ್ಮ ಜೊತೆ ಇದ್ದ ಕ್ಷಣಗಳು ನೆನಪಾಗ್ತಾ ಇದೆ. ನಿಮ್ಮ ಮಾತುಗಳು, ನಿಮ್ಮ ನಗು, ನಿಮ್ಮ ಕಾಳಜಿ, ನಿಮ್ಮ ಕೇರ್, ಇದೆಲ್ಲ ಅವರ ಮನಸ್ಸಿನಲ್ಲಿ ಇನ್ನೂ ಜೀವಂತವಾಗಿದೆ. ಆದರೆ ಇನ್ನೊಂದು ಭಾಗ ತುಂಬ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾ ಇದೆ. ಇಲ್ಲ, ಜೀವನ ಮುಂದೆ ಹೋಗಬೇಕು, ಕೆಲಸ ಇದೆ, ಜವಾಬ್ದಾರಿ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ, ಫ್ಯಾಮಿಲಿ ಇದೆ, ಫ್ಯೂಚರ್ ಕಟ್ಟಬೇಕು. ಭಾವನೆಗಳನ್ನು ಬದಿಗಿಟ್ಟು ರಿಯಾಲಿಟಿ ಕಡೆಗೆ ಗಮನ ಕೊಡು ಅಂತ ಅವರ ಮೈಂಡ್ ಹೇಳ್ತಾ ಇದೆ. ಈ ಎರಡು ಸಿಚುವೇಶನ್ ಮಧ್ಯೆ ಅವರು ಸಿಕ್ಕಾಕೊಂಡಿದ್ದಾರೆ, ಸ್ಟಕ್ ಆಗಿದ್ದಾರೆ. ಅವರ ಮನಸ್ಸು ಶಾಂತ ರೀತಿಯಲ್ಲಿ ಥಿಂಕ್ ಮಾಡ್ತಾ ಇಲ್ಲ. ಒಂದು ಕ್ಷಣ ಅವರು ನಿಮ್ಮ ಬಗ್ಗೆ ತುಂಬ ಡೀಪಾಗಿ ಯೋಚನೆ ಮಾಡ್ತಾರೆ, ಮತ್ತೊಂದು ಕ್ಷಣ ಅವರು ಅವರ ಜೀವನದ ಗುರಿ, ಅವರ ಕೆರಿಯರ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ವರ್ಕ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಅದರ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಈ ಕಾನ್ಫ್ಲಿಕ್ಟ್ ಏನಿದೆ ಅವರಿಗೆ ತುಂಬ ದೊಡ್ಡದು ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಅವರ ಮನಸ್ಸು ಒಂದು ಕಡೆ ನಿಲ್ತಾ ಇಲ್ಲ. ಸಡನ್ನಾಗಿ ನಿಮ್ಮ ನೆನಪು ಬರ್ತಾ ಇದೆ. ಒಂದು ಕ್ಷಣದಲ್ಲಿ ನಿಮ್ಮ ನಗು ನೆನಪಾಗ್ಬೋದು, ನಿಮ್ಮ ಜೊತೆ ನಡೆದ ಮಾತುಕತೆ ನೆನಪಾಗ್ಬೋದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುವ ಟೈಮ್ ನೆನಪಾಗ್ಬೋದು, ಫೈಟ್ ಆಗಿರುವ ಟೈಮ್ ನೆನಪಾಗ್ತಾ ಇದೆ. ಇದೆಲ್ಲವೂ ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಬರ್ತಾ ಇದೆ. ಅದೇ ರೀತಿ ಅವರ ಜಾಬ್ ಬಗ್ಗೆ, ಅವರ ಕೆರಿಯರ್ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವೊಂದು ಸಲ ಅವರು ನಿಮ್ಮ ಫೋಟೋ ನೋಡೋದು ಅಥವಾ ನಿಮ್ಮ DP ಚೆಕ್ ಮಾಡೋದು, ನಿಮ್ಮ ಹಳೆಯ ಚಾರ್ಟ್ ಓದೋದು, ಆ ಕ್ಷಣದಲ್ಲಿ ಅವರ ಮನಸ್ಸು ತುಂಬ ಸಾಫ್ಟ್ ಆಗಿಬಿಡುತ್ತೆ. ಒಂದು ಹಗುರವಾದ ಮಿಸ್ ಫೀಲಿಂಗ್ ಬರ್ತಾ ಇದೆ. ಆದರೆ ತಕ್ಷಣ ಅವರು ಅದನ್ನು ಕಂಟ್ರೋಲ್ ಮಾಡ್ಕೊಳ್ತಾರೆ. ಅವರ ಲೈಫ್ನ ಬಗ್ಗೆ ಥಿಂಕ್ ಮಾಡೋದಕ್ಕೆ ಯೋಚನೆ ಶುರು ಮಾಡ್ತಾರೆ. ಆ ಎನರ್ಜಿ ಇದೆ. ಅಂದರೆ ಅವ್ರಿಗೆ ಗೊತ್ತಿದೆ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ ಅಂತ, ಆದರೆ ಅದನ್ನು ಅವ್ರಿಗೆ ಲೌಡಾಗಿ ಹೇಳ್ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮನಸ್ಸಿನ ಒಳಗಡೆ ಆ ಪೇಯ್ನ್ ಅವ್ರಿಗೆ ಕಾಣ್ತಾ ಇದೆ. ಒಂದು ಸಲ ಅವರ ಮನಸ್ಸು ಹೇಳ್ತಾ ಇದೆ, ನಾನು ಸ್ಟ್ರಾಂಗ್ ಆಗಿರಬೇಕು, ನನ್ನ ಲೈಫ್ ಸೆಟ್ಲ್ ಮಾಡಬೇಕು ಅನ್ನೋ ಫೀಲಿಂಗ್ಸ್ ಕೂಡ ಇದೆ. ಅವರು ಅವರ ಎಮೋಷನ್ಸ್ಗಳನ್ನ ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಕೆಲಸದಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ, ಬ್ಯುಸಿ ಆಗ್ತಾ ಇದ್ದಾರೆ, ಅವರ ವರ್ಕ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಆದರೆ ಎಷ್ಟೇ ಬ್ಯುಸಿ ಆದರೂ ಕೂಡ ಒಂದು ಸಣ್ಣ ಕ್ಷಣದಲ್ಲಿ ನೀವು ಮತ್ತೆ ಅವರ ಮನಸ್ಸಿಗೆ ಬರ್ತಾ ಇದ್ದೀರಾ. ಆ ಎನರ್ಜಿ ಇದೆ. ಯಾಕೆ ಅಂದರೆ ಇದು ಲಾಜಿಕ್ ಕನೆಕ್ಷನ್ ಅಲ್ಲ, ಎಮೋಷ್ನಲ್ ಇಂಪ್ಯಾಕ್ಟ್ ಕನೆಕ್ಷನ್. ಆ ಎನರ್ಜಿ ಇದೆ. ಅವರ ಒಳಗೆ ಒಂದು ಪ್ರಶ್ನೆ ಇದೆ, ನಾನು ಏನು ಮಾಡ್ತಾ ಇದ್ದೀನಿ, ನಾನು ಇವರನ್ನು ಕಳ್ಕೊಂಡಿದ್ದೀನ? ಆ ಸ್ಪಷ್ಟ ಉತ್ತರ, ಕ್ಲಿಯರ್ ಆಗಿರೋ ಉತ್ತರ ಅವ್ರಿಗಿನ್ನೂ ಕೂಡ ಸಿಗ್ತಾ ಇಲ್ಲ. ಎನರ್ಜಿ ಪ್ರಕಾರ ಹೇಳೋದಾದರೆ ಅವರು ನಿಮ್ಮನ್ನು ಇನ್ನೂ ಕೂಡ ಮರ್ತಿಲ್ಲ. ಆದರೆ ಅವರ ಜೀವನದ ಒತ್ತಡದಿಂದ, ಪ್ರೆಷರಿಂದ ನಿಮ್ಮ ಬಗ್ಗೆ ಇರುವ ಫೀಲಿಂಗ್ಸನ್ನು ತೋರಿಸ್ಕೊಳ್ತಾ ಇಲ್ಲ. ಅವರ ಮನಸ್ಸಿನ ಒಳಗಡೆ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇದೆ, ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಹೋರಾಟ ಇದೆ. ಅವರ ಹೃದಯ ಹೇಳ್ತಾ ಇದೆ ಪ್ರೀತಿ ಅಂತ, ಆದರೆ ಅವರ ಮನಸ್ಸು ಹೇಳ್ತಿದೆ ಪ್ರಾಕ್ಟಿಕಲ್ ಜೀವನ ಅಂತ. ಈ ಎರಡರ ನಡುವೆ ಪ್ರತಿದಿನ ಹೋರಾಡ್ತಾ ಇರುವ ಎನರ್ಜಿ ಕಾಣ್ತಾ ಇದೆ, ಸ್ಟಕ್ ಆಗಿರುವ ಎನರ್ಜಿ ಕಾಣ್ತಾ ಇದೆ. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಕರೆಂಟ್ ಎನರ್ಜಿಯಲ್ಲಿ ಡೀಪ್ ಎನರ್ಜಿ ಕಾಣ್ತಾ ಇದೆ, ಕನ್ಫ್ಯೂಷನ್ ಎನರ್ಜಿ ಇದೆ. ಅಂದರೆ ಸಾಮಾನ್ಯ ಗೊಂದಲ ಅಲ್ಲ, ಮನಸ್ಸಿನ ಒಳಗಡೆಯಿಂದ ಒಂದು ದೊಡ್ಡ ಎಮೋಷ್ನಲ್ ಫೈಟ್ ನಡೀತಾ ಇದೆ. ನಾನು ಮತ್ತೆ ಈ ರಿಲೇಷನ್ಶಿಪ್ಪಲ್ಲಿ ಹೋಗಬೇಕು ಅಂತ ಅನ್ನಿಸ್ತಾ ಇದೆ,
ದೂರ ಇರಬೇಕಾ ಅನ್ನೋ ಫೀಲಿಂಗ್ಸ್ ಬರ್ತಾ ಇದೆ. ಮೊದಲಿನ ರೀತಿ ರಿಲೇಷನ್ಶಿಪ್ ಬೇಕು ಅಂತ ಅನ್ನಿಸ್ತಾ ಇದೆ. ಈ ಸಮಸ್ಯೆ ಏನಂದರೆ ಅವರಿಗೆ ಸ್ಪಷ್ಟವಾದ ಬೇಕಾದಂಥ ಉತ್ತರ ಸಿಗ್ತಾ ಇಲ್ಲ. ಅವರ ಹೃದಯ ಒಂದು ದಾರಿ ತೋರಿಸ್ತಾ ಇದೆ, ಅವರ ಮೈಂಡ್ ಇನ್ನೊಂದು ದಾರಿ ತೋರಿಸ್ತಾ ಇದೆ. ಅವರ ಮನಸ್ಸು ಹೇಳ್ತಾ ಇದೆ ಇನ್ನೂ ಕೂಡ ಮಿಸ್ ಮಾಡ್ತಾ ಇದ್ದೀನಿ ಅಂತ. ಸಾಫ್ಟ್ ಆಗಿದೆ, ಎಮೋಷ್ನಲಿ ಡೌನ್ ಆಗ್ತಾ ಇದ್ದಾರೆ. ನಿಮ್ಮ ನೆನಪು ಬಂದಾಗ ಅವರಿಗೆ ನೀವು ಕೊಟ್ಟ ಪ್ರೀತಿ ನೆನಪಾಗ್ತಾ ಇದೆ. ನೀವು ಇದ್ದಾಗ ಅವರ ಜೀವನ ಯಾವ ರೀತಿ ಕಾಮ್ ಆಗಿತ್ತು ಅನ್ನೋದು ನೆನಪಾಗ್ತಾ ಇದೆ. ಅದೇ ರೀತಿ ಅವರ ಮೈಂಡ್ ಕೂಡ ಹೇಳ್ತಾ ಇದೆ ಇದು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡು, ಜೀವನವನ್ನು ನೋಡು, ಕೆಲಸ, ಜವಾಬ್ದಾರಿ, ಫ್ಯಾಮಿಲಿ, ಪ್ರೆಷರ್, ಫ್ಯೂಚರ್ ಪ್ಲ್ಯಾನಿಂಗ್ ಇದೆಲ್ಲ ಅವರ ಮೈಂಡ್ನಲ್ಲಿ ತುಂಬ ಭಾರ ಆಗ್ತಾ ಇದೆ. ಎರಡೂ ಕಡೆ ಸಿಕ್ಕಾಕೊಂಡು ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ನಿಮ್ಮ ಕಡೆ ಇರುವ ಪ್ರೀತಿ ಎಳಿತಾ ಇದೆ, ಆ ಎನರ್ಜಿ ಇದೆ. ಇದೆಲ್ಲದರಿಂದ ಅವರಿಗೆ ಯಾವುದೇ ಡಿಸಿಷನ್ ಕೂಡ ಸರಿಯಾಗಿ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಕೆಲವೊಮ್ಮೆ ಅವರು ನಿಮ್ಮ ಕಡೆಗೆ ಬರೋದಕ್ಕೆ ಥಿಂಕ್ ಮಾಡ್ತಾರೆ, ಮತ್ತು ಅದೇ ಕ್ಷಣದಲ್ಲಿ ಅವರನ್ನು ಅವರು ಸ್ಟಕ್ ಮಾಡ್ಕೊಳ್ತಾ ಇದ್ದಾರೆ, ಅಲ್ಲೇ ನಿಲ್ಲಿಸ್ಕೊಳ್ತಾ ಇದ್ದಾರೆ. ಇಲ್ಲ ಈಗ ಸರಿಯಾದ ಸಮಯ ಅಲ್ಲ ಅಂತ ಹಿಂದೆ ಸರಿತಾ ಇದ್ದಾರೆ. ಇವರ ದೊಡ್ಡ ಸಮಸ್ಯೆ ಏನು ಅಂದರೆ ನಿಮ್ಮನ್ನು ಕಂಪ್ಲೀಟ್ಲಿ ಎಮೋಷ್ನಲ್ ಕನೆಕ್ಷನ್ ಅಂತ ನೋಡ್ತಾ ಇದ್ದಾರೆ. ಅಂದರೆ ನೀವು ಅವರಿಗೆ ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ನೀವು ಅವರ ಎಮೋಷನ್ಸ್, ನೀವು ಅವರ ಕಂಫರ್ಟ್ ಪ್ಲೇಸ್, ನೀವು ಅವರ ಮೆಮೊರೀಸ್, ನೀವು ಅವರ ಸೇಫ್ ಪ್ಲೇಸ್ ಎಲ್ಲವೂ ಕೂಡ ಆಗಿದ್ದೀರಾ. ಆದರೆ ಲೈಫ್ ಪ್ರೆಷರ್ ಏನಿದೆ, ಲೈಫ್ನ ಒತ್ತಡ ಏನಿದೆ ಅದು ಅವರನ್ನು ಅಲ್ಲೇ ತಡೆದು ಹಿಡಿತಾ ಇದೆ. ತುಂಬ ಒತ್ತಡ, ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಅನ್ನೋದು ಜಾಸ್ತಿ ಇದೆ. ಹೊರಗಡೆ ಸ್ಟ್ರಾಂಗ್ ಆಗಿ ಕಾಣಬೇಕು, ಜೀವನವನ್ನು ಮ್ಯಾನೇಜ್ ಮಾಡಬೇಕು, ಈ ರೀತಿಯ ಥಿಂಕಿಂಗ್ ಕೂಡ ಇದೆ. ಸೊ ಇದೆಲ್ಲ ಕಾರಣದಿಂದ ಅವರ ಫೀಲಿಂಗ್ಸ್ ಏನಿದೆ, ಭಾವನೆಗಳೇನಿದೆ ಅದನ್ನು ಒಳಗಡೆನೇ ಹಾಕ್ಕೊಳ್ತಾ ಇದ್ದರೆ ಹೊರಗಡೆ ಓಪನ್ ಆಗಿ ನಿಮ್ಮ ಹತ್ರ ಹೇಳ್ಕೊಳ್ತಾ ಇಲ್ಲ ಅಥವಾ ಶೇರ್ ಮಾಡ್ತಾ ಇಲ್ಲ. ಒಂದು ಕಾಮ್ ಮಾಸ್ಕ್ ಮುಖವಾಡ, ಒಂದು ಶಾಂತವಾದ ಮುಖವಾಡ, ಅವರ ಮನಸ್ಸಿನಲ್ಲಿ ಹೋರಾಟ ಇದೆ. ಬಟ್ ಹೊರಗಡೆಯಿಂದ ಒಂದು ಕಾಮ್ ಆದ ಮಾಸ್ಕ್ ಹಾಕ್ಕೊಂಡಿದ್ದಾರೆ, ಆ ಎನರ್ಜಿ ಇದೆ. ಒಂದು ಸೈಲೆಂಟ್ ಫೈಟ್ ಅವರ ಮನಸ್ಸಿನಲ್ಲಿ ನಡೀತಾ ಇದೆ. ಈ ಕನ್ಫ್ಯೂಷನ್ ಅವರನ್ನು ಪ್ರತಿದಿನ ಮೆಂಟಲಿ ಪೇಯ್ನ್ ಕಡೆಗೆ ತಳ್ತಾ ಇದೆ. ಕೆಲವೊಮ್ಮೆ ಅವರು ತುಂಬ ಜಾಸ್ತಿ ನಿಮ್ಮನ್ನು ಮಿಸ್ ಮಾಡ್ತಾರೆ. ಸ್ವಲ್ಪ ಹೊತ್ತಾದ ಮೇಲೆ ಆಲ್ಮೋಸ್ಟ್ ಡಿಸಿಷನ್ ತಗೊಳ್ಳುವ ಹಂತಕ್ಕೆ ಬಂದಿರ್ತಾರೆ, ಆದರೆ ಮತ್ತೆ ಫಿಯರ್ ಬರ್ತಾ ಇದೆ. ಮತ್ತೆ ಈ ರಿಲೇಷನ್ಶಿಪ್ಪಲ್ಲಿ ಬಂದರೆ ಏನಾಗುತ್ತೋ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಅಂದರೆ ಪಾಸ್ಟಲ್ಲಿ ಈ ವ್ಯಕ್ತಿ ನಿಮಗೆ ತುಂಬ ಹರ್ಟ್ ಮಾಡಿದ್ದಾರೆ. ಅದೇ ರೀತಿ ಬಿಹೇವಿಯರ್ ಕೂಡ ಅವರು ರೂಡಾಗಿ ನಡ್ಕೊಂಡಿರ್ಬೋದು, ಅಥವಾ ನಿಮಗೆ ಅವರು ಕ್ಲಾರಿಟಿ ಕೊಡಬೇಕಾದಂಥ ಟೈಮ್ನಲ್ಲಿ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಈ ರಿಲೇಷನ್ಶಿಪ್ಪಲ್ಲಿ ಕಮಿಟ್ಮೆಂಟನ್ನು ಕೊಡಬೇಕಾದ ಟೈಮ್ನಲ್ಲಿ ಇವರು ಕಮಿಟ್ಮೆಂಟನ್ನು ಕೊಟ್ಟಿಲ್ಲ. ಡಿಸಿಷನ್ ತೊಗೊಳ್ಬೇಕಾದ ಟೈಮ್ನಲ್ಲಿ ಡಿಸಿಷನನ್ನು ತೊಗೊಳ್ಳಿಲ್ಲ. ನೀವು ಎಫರ್ಟ್ ಆಗ್ತಾಯಿದ್ರಿ, ನೀವು ಕೇಳ್ಕೊಳ್ತಾ ಇದ್ರಿ. ಬಟ್ ಈ ವ್ಯಕ್ತಿ ಆ ಟೈಮ್ನಲ್ಲಿ ನಿಮ್ಮನ್ನು ತುಂಬ ಇಗ್ನೋರ್ ಮಾಡಿದ್ರು, ಅವಾಯ್ಡ್ ಮಾಡಿದ್ರು. ಯೂನಿವರ್ಸ್ ಅವ್ರಿಗೆ ಒಂದು ಸಮಯವನ್ನು ಕೊಟ್ಟಿತ್ತು, ಒಂದು ಅವಕಾಶವನ್ನು ಕೊಟ್ಟಿತ್ತು ನಿಮ್ಮ ಲೈಫ್ ಮತ್ತು ಇವರ ಲೈಫ್ ಒಂದಾಗೋದಕ್ಕೆ ಅಥವಾ ಈ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಕ್ಕೆ. ಬಟ್ ಆ ಟೈಮ್ನಲ್ಲಿ ಇವರು ಇವರ ಮನಸ್ಸಿನ ಮಾತನ್ನು ಕೇಳಲಿಲ್ಲ, ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರು. ಈ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಹರ್ಟ್ ಮಾಡಿದ್ರು, ರೂಡಾಗಿ ಬಿಹೇವ್ ಮಾಡಿದ್ರು, ಅಥವಾ ಟೈಮ್ ಪಾಸ್ ಮಾಡಿದ್ರು, ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅವರು. ಸೊ ಅದೆಲ್ಲದರ ಬಗ್ಗೆ ಥಿಂಕ್ ಮಾಡಿ ಕೂಡ ಇವ್ರಿಗೆ ಫಿಯರ್ ಆಗ್ತಾ ಇದೆ, ಮಿಸ್ಸಿಂಗ್ ಎನರ್ಜಿ ಇದೆ. ಅದೇ ರೀತಿ ನಿಮ್ಮ ಹತ್ರ ಬರುವ ಯೋಚನೆ ಬಂದಾಗ ಫಿಯರ್, ನಿಮ್ಮನ್ನು ಕಳ್ಕೊಂಡಿದ್ದೀನ ಅನ್ನೋ ಫಿಯರ್ ಕೂಡ ಬರ್ತಾ ಇದೆ. ಕ್ಲಾರಿಟಿ ಇನ್ನೂ ಕೂಡ ಬಂದಿಲ್ಲ ಅವರ ಮನಸ್ಸಿನಲ್ಲಿ. ಹೃದಯ ಹೇಳ್ತಾ ಇದೆ ಪ್ರೀತಿ ಬೇಕೇ ಬೇಕು, ಈ ರಿಲೇಷನ್ಶಿಪ್ ಬೇಕೇ ಬೇಕು ಅಂತ ಹೇಳ್ತಾ ಇದೆ. ಬಟ್ ಹಿಂದೆ ನಡೆದ ಘಟನೆಗಳನ್ನು ಕೂಡ ಅವರು ಥಿಂಕ್ ಮಾಡ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ ಅದರ ಬಗ್ಗೆ. ರಿಯಲೈಸೇಷನ್ ಎನರ್ಜಿ ಇದೆ. ಈಗ ಅವರ ಲೈಫ್ನಲ್ಲಿ ಒಂದು ತುಂಬ ಮುಖ್ಯವಾದ ಅರಿವು ಸ್ಲೋಲಿ ಬರ್ತಾ ಇದೆ. ಮೊದಲು ಇವರಿಗೆ ಈ ರಿಲೇಷನ್ಶಿಪ್ಪಲ್ಲಿ ಅಷ್ಟು ಕ್ಲಾರಿಟಿ ಇರಲಿಲ್ಲ. ಅವರು ಅವರ ಜೀವನದಲ್ಲಿ ಬ್ಯುಸಿ ಆಗಿರ್ಬೋದು, ಅಥವಾ ಅವರದೇ ಡಿಸಿಷನ್ನಲ್ಲಿ ಮುಳುಗು ಹೋಗಿದ್ರು. ಆದರೆ ಈಗ ಸಮಯ ಬದಲಾಗ್ತಾ ಇದೆ. ಈಗ ಅವರಿಗೆ ಮನಸ್ಸಿನ ಒಳಗಡೆಯಿಂದ ಒಂದು ಸಣ್ಣ ಸತ್ಯ ನಿಧಾನವಾಗಿ ಹೊರಗಡೆ ಬರ್ತಾ ಇದೆ. ನಾನು ಇವರನ್ನು ಸಡನ್ನಾಗಿ ಕಳ್ಕೊಂಡೆ, ನನ್ನ ತಪ್ಪಿನಿಂದ ಕಳ್ಕೊಂಡೆ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಈ ಮಾತು ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಅವರಿಗೆ ಕೇಳಿಸ್ತಾ ಇದೆ. ಮೊದಲು ನೀವು ಈ ರಿಲೇಷನ್ಶಿಪ್ಪಲ್ಲಿದ್ದಾಗ ನಿಮ್ಮ ಪ್ರೆಸೆನ್ಸನ್ನು ಅವರು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ನೀವು ಇವರ ಲೈಫ್ನಲ್ಲಿದ್ದಾಗ ವ್ಯಾಲ್ಯೂ ಅವರಿಗೆ ಫುಲ್ ಅರ್ಥ ಆಗಿರಲಿಲ್ಲ. ಆದರೆ ಈಗ ನೀವು ಇಲ್ಲದ ಸೈಲೆನ್ಸ್ ಅವರಿಗೆ ತುಂಬ ಲೌಡಾಗಿ ಕೇಳಿಸ್ತಾ ಇದೆ. ಸ್ಲೋಲಿ ರಿಯಲೈಸ್ ಮಾಡ್ತಾ ಇದ್ದಾರೆ, ಇವರು ನನ್ನ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್. ಅವರ ಪ್ರೆಸೆನ್ಸ್ ನನ್ನ ಲೈಫ್ನಲ್ಲಿ ಸ್ಟೇಬಲ್ ಮಾಡ್ತಾ ಇತ್ತು, ಅವರ ಮಾತುಗಳು ನನಗೆ ಕಾಮ್ ಕೊಡ್ತಾ ಇತ್ತು. ಈ ರೀತಿ ಅವರಿಗೆ ನೆನಪಾಗ್ತಾ ಇದೆ. ನೀವು ಕೊಟ್ಟ ಪ್ರೀತಿ ಅವರಿಗೆ ಈಗ ನೆನಪಾಗ್ತಾ ಇದೆ. ಅದು ಚಿಕ್ಕ ಚಿಕ್ಕ ಮೊಮೆಂಟ್ಸ್ ಆಗಿರ್ಬೋದು, ಒಂದು ಕೇರ್ ಆಗಿರ್ಬೋದು, ಒಂದು ಸಪೋರ್ಟ್ ಆಗಿರ್ಬೋದು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು. ನಿಮ್ಮ ಪ್ರತಿಯೊಂದು ಸಪೋರ್ಟ್, ನಿಮ್ಮ ನೇಚರ್, ನಿಮ್ಮ ಬಿಹೇವಿಯರ್ ಎಲ್ಲ ನೆನಪಾಗ್ತಾ ಇದೆ. ಆದರೆ ಈಗ ಆ ಎಲ್ಲ ಕ್ಷಣಗಳು ಅವರ ಮೆಮೊರಿನಲ್ಲಿ ರಿಪೀಟ್ ಆಗ್ತಾ ಇದೆ.
ನೀವು ಕೊಟ್ಟ ಕಾಳಜಿ ಈಗ ಅವರಿಗೆ ಮಿಸ್ಸಿಂಗ್ ಆಗ್ತಾ ಇದೆ. ಮೊದಲು ಇವರು ಅದನ್ನು ನಾರ್ಮಲ್ ಅಂತ ತಗೊಂಡಿದ್ರು, ಆದರೆ ಈಗ ಅದೇ ಕಾಳಜಿ, ಅದೇ ಕೇರ್ ಅವರ ಲೈಫ್ನಲ್ಲಿ ಸಿಗದೇ ಇದ್ದಾಗ ಅದರ ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ಈಗ ಮನಸ್ಸಿನ ಒಳಗಡೆ ತುಂಬ ಡೀಪ್ ಫೀಲಿಂಗ್ ಬರ್ತಾ ಇದೆ. ನಾನು ತಪ್ಪು ಮಾಡಿಬಿಟ್ಟೆ, ನಾನು ಅವರನ್ನು ಕಳ್ಕೊಂಡೆ ಅನ್ನೋ ಫೀಲಿಂಗ್ಸ್ ಬರ್ತಾ ಇದೆ. ಬಟ್ ಇದು ಸತ್ಯ ಏನು ಅಂದರೆ ಲೇಟ್ ರಿಯಲೈಸೇಷನ್. ಯಾಕೆಂದರೆ ಅವರು ಅಪ್ರಿಷಿಯೇಟ್ ಮಾಡಬೇಕಾದ ಸಮಯ ಈಗ ಆಲ್ರೆಡಿ ಹೋಗಿಬಿಟ್ಟಿದೆ. ಅಂದರೆ ನೀವು ಈಗ ಅವರ ಲೈಫ್ನಲ್ಲಿ ದೂರ ಆಗಿರ್ಬೋದು, ಮಾತುಕತೆ ಕಡಿಮೆ ಆಗಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು. ಈಗ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ, ಲೇಟಾಗಿ ಅವ್ರಿಗೆ ತಪ್ಪಿನ ಅರಿವಾಗ್ತಾ ಇದೆ. ಈಗ ಅವರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ಅಂದರೆ ಪ್ರೀತಿ ಇದ್ದಾಗ ಅದರ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳದೆ ಹೋದರೆ ಆಮೇಲೆ ಅದು ಮೆಮೊರಿ ಆಗಿ ಪೇನ್ ಕೊಡುತ್ತಲ್ಲ, ಆ ಎನರ್ಜಿ ಇದೆ. ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಈ ರಿಲೇಷನ್ಶಿಪ್ಪಲ್ಲಿ ಅಂತ ನೋಡೋಣ. ಈ ಕನೆಕ್ಷನ್ ಇನ್ನೂ ಕೂಡ ಪೂರ್ತಿಯಾಗಿ ಎಂಡ್ ಆಗಿದೆ ಅಂತ ನೀವು ಅಂದ್ಕೊಂಡಿರಬಹುದು. ಮಾತಿಲ್ಲ, ಕತೆ ಇಲ್ಲ, ಮೆಸೇಜ್ ಇಲ್ಲ, ಕಾಲ್ಸ್ ಬರ್ತಾ ಇಲ್ಲ ಅಥವಾ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ. ಎನರ್ಜಿ ಬ್ರೇಕ್ ಆಗಿಲ್ಲ ಅನ್ನೋ ಎನರ್ಜಿ ಕಾಣ್ತಾ ಇದೆ, ಜಸ್ಟ್ ಡಿಸ್ಟೆನ್ಸ್ ಆಗಿದೆ. ಈ ವ್ಯಕ್ತಿ ಏನಿದ್ದಾರೆ ಮತ್ತೆ ಸಂಪರ್ಕ ಮಾಡುವ ಸಾಧ್ಯತೆ ತುಂಬ ಜನರ ಲೈಫ್ನಲ್ಲಿ ಕಾಣ್ತಾ ಇದೆ. ಯಾಕೆ ಅಂದರೆ ಈಗ ಅವರ ಮನಸ್ಸು ಕಾಮಾಗಿ ಬದಲಾವಣೆ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಮೊದಲು ಇದ್ದ ಈಗೋ ಕಡಿಮೆ ಆಗ್ತಾ ಇದೆ. ಅದರ ಒಳಗಡೆ ಒಂದು ಸಾಫ್ಟ್ ಫೀಲಿಂಗ್ ಬರ್ತಾ ಇದೆ. ಮತ್ತು ಈ ರಿಲೇಷನ್ಶಿಪ್ಪಲ್ಲಿ ಕಂಟಿನ್ಯೂ ಮಾಡಬೇಕು ಅನ್ನೋ ಫೀಲಿಂಗ್ಸ್ ಇದೆ. ನಿಮ್ಮ ಕಡೆಗೆ ಬರೋದು ಎನರ್ಜಿ ಕಾಣ್ತಾ ಇದೆ. ಆದರೆ ಈ ಸಲ ಅವರು ಕ್ಯಾಶುವಲ್ ಆಗಿ ಬರಲ್ಲ, ಈ ಬಾರಿ ಅವರು ಸೀರಿಯಸ್ ಎನರ್ಜಿ ಜೊತೆ ಬರ್ತಾ ಇದ್ದಾರೆ. ಆ ಎನರ್ಜಿ ಇದೆ. ಸ್ಟೇಬಲ್ ರಿಲೇಷನ್ಶಿಪ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಈ ಸಲ ಕನ್ಫ್ಯೂಷನ್ ಅನ್ನೋದು ಇಲ್ಲ, ಈ ಸಲ ಕ್ಲಾರಿಟಿ ತರುವ ಯೋಚನೆ ಇದೆ. ಅಂದರೆ ಹಳೆಯ ತಪ್ಪುಗಳನ್ನು, ಹಳೆಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಮೊದಲು ಮಾಡಿದ ಮಿಸ್ಟೇಕ್ಸ್ ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಕಾಡ್ತಾ ಇದೆ. ನಿಮ್ಮನ್ನು ಇಗ್ನೋರ್ ಮಾಡಿದ್ದು, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದು, ವ್ಯಾಲ್ಯೂ ಕೊಡದೇ ಇರೋದು, ಕೇರ್ ಕೊಡದೇ ಇರೋದು, ನಿಮ್ಮನ್ನು ಅವಾಯ್ಡ್ ಮಾಡಿರೋದು, ಇದೆಲ್ಲ ಅವ್ರಿಗೆ ನೆನಪಾಗ್ತಾ ಇದೆ. ಮತ್ತು ಅವರು ಸ್ಲೋಲಿ ಚೇಂಜ್ ಆಗುವ ಯೋಚನೆ ಮಾಡ್ತಾ ಇದ್ದಾರೆ. ಹೊಸ ಆರಂಭದ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನ್ಯೂ ಬಿಗಿನಿಂಗ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಈ ಸಲ ಈ ರಿಲೇಷನ್ಶಿಪ್ಪನ್ನು ಸೀರಿಯಸ್ ಆಗಿ ನೋಡುವ ಎನರ್ಜಿ ಕಾಣ್ತಾ ಇದೆ. ಬಟ್ ನಿಮಗೆ ಒಂದು ಸಣ್ಣ ಅಡ್ವೈಸ್ ಏನು ಅಂದರೆ, ನಿಮ್ಮ ಪ್ರೀತಿ ಅನ್ನೋದು ನಿಜ, ನಿಮ್ಮ ಎಮೋಷನ್ಗಳು ಕೂಡ ತುಂಬ ಶುದ್ಧವಾಗಿದೆ, ನಿಮ್ಮ ಇಂಟೆನ್ಷನ್ ಪ್ಯೂರ್ ಆಗಿದೆ. ಆದರೆ ನಿಮಗೂ ಕೂಡ ಒಂದು ಲೆಸನ್ ಇದೆ ಅಲ್ವಾ, ನೀವು ನಿಮ್ಮನ್ನು ಕಳ್ಕೊಳ್ಬಾರ್ದು. ನಿಮ್ಮ ಪ್ರೀತಿ ಅನ್ನೋದು ಬ್ಯೂಟಿಫುಲ್, ಆದರೆ ಅದು ನಿಮ್ಮ ಸೆಲ್ಫ್ ವರ್ತನ್ನು ಕಡಿಮೆ ಮಾಡಬಾರ್ದು. ನೀವು ಯಾರನ್ನಾದರೂ ಪ್ರೀತಿಸುವಾಗ ನಿಮ್ಮ ಹೃದಯವನ್ನು ಕೊಡಬೇಕೇ ಹೊರತು ನಿಮ್ಮನ್ನು ನೀವು ಮರೀಬಾರ್ದು. ಪ್ರೀತಿ ಬ್ಯೂಟಿಫುಲ್ ಆಗಿರಬೇಕು, ಪೇಯ್ನ್ ತರಬಾರ್ದು. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಯಾವಾಗಲೂ ಫಸ್ಟ್ ಇರಬೇಕು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಆದರೆ ದಯವಿಟ್ಟು ನಿಮ್ಮ ನೋವು, ನಿಮ್ಮ ಕಣ್ಣೀರು ಏನಿದೆ ಅದನ್ನು ಮತ್ತೆ ಮತ್ತೆ ಕಮೆಂಟ್ನಲ್ಲಿ ಹೇಳಬೇಡಿ. ಅಂದರೆ ಕಮೆಂಟ್ನಲ್ಲಿ ನೋವು ಮತ್ತು ಕಣ್ಣೀರನ್ನು ಹೇಳ್ಕೋಬೇಡಿ. ಯಾಕೆ ಅಂದರೆ ಯೂನಿವರ್ಸ್ ಯಾವಾಗಲೂ ನಿಮಗೆ ಒಂದು ಬೆಳಕನ್ನು ಕೊಡುವ ಪ್ರಯತ್ನ ಮಾಡ್ತಾ ಇರುತ್ತೆ, ಪಾಸಿಟಿವಿಟಿಯನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇರುತ್ತೆ. ಸೊ ಎಲ್ಲರ ಪ್ರೀತಿ ಕೂಡ ಆದಷ್ಟು ಬೇಗ ಸರಿಯಾಗಲಿ. ನಿಮ್ಮೆಲ್ಲರ ವಿಶಸ್, ಪಾಸಿಟಿವ್ ಆಗಿರುವಂತಹ ವಿಶಸ್ ಎಲ್ಲವೂ ಕೂಡ ನೆರವೇರಲಿ. ನಿಮ್ಮ ಕನಸುಗಳು ಆದಷ್ಟು ಬೇಗ ನಿಜ ಆಗಲಿ. ಇನ್ನೊಂದು ಡೀಪ್ ಪವರ್ಫುಲ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.